ಆ ಇಲಾಖೆ ಅವರು ಈ ಒಂದು ದಿನಾಂಕ 11/7/2026ರಂದು ಆ ಒಂದು ಪ್ರಕಟಣೆಯನ್ನು ಬಿಡುಗಡೆಯಾಗಿರ್ತಕ್ಕಂಥದ್ದು. ವಿಷಯ 2026-27ನೇ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ. ಇಲ್ಲಿ ಉಲ್ಲೇಖಗಳು: ಸರ್ಕಾರದ ಪತ್ರದ ಸಂಖ್ಯೆ ಮತ್ತು ಆ ದಿನಾಂಕ. ಎರಡನೇದು, ಮಾನ್ಯ ಉಚ್ಚ ನ್ಯಾಯಾಲಯ ರೀಟ್ ಅರ್ಜಿ ಸಂಖ್ಯೆ, ಆ ಸಂಬಂಧಿಸಿದಂತೆ ದಿನಾಂಕ ಮತ್ತು ನೀಡಿದ ತೀರ್ಪು. ಮೂರನೇದು, ರೀಟ್ ಅಪೀಲು ಸಂಖ್ಯೆ, ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವ ಆ ದಿನಾಂಕ 8/10/2025ರ ಒಂದು ಆದೇಶದ ಪ್ರತಿ ಆಧಾರದ ಮೇಲೆ ಇವತ್ತು 2026-27ನೇ ಸಾಲಿನ ಶಿಕ್ಷಣ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರಿ ಸಾಂಸ್ಕೃತಿಕ ಮತ್ತು ಚಿತ್ರಕಲೆ ಕಾಲೇಜುಗಳನ್ನು ಒಳಗೊಂಡಂತೆ ಖಾಯಂ ಉಪನ್ಯಾಸಕರ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಸರ್ಕಾರವು ಅನುಮತಿ ನೀಡಿದೆ. ಈ ಒಂದು ಅನುಮತಿ ಆಧಾರದ ಮೇಲೆ ಸರ್ಕಾರದ ಇಲ್ಲಿ ಈ ಒಂದು UGCಯ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರಿಗೂ ಇಲ್ಲಿ ಯಾವುದೇ ರೀತಿಯ ಅವಕಾಶಗಳನ್ನು ಕಡಿಮೆ ಅಥವಾ ಅವಕಾಶಗಳನ್ನು ಇಲ್ಲದೆ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೂ ಕೋರ್ಟ್ ಇನ್ನೊಂದು ವಿಶೇಷ ಏನು ಆದೇಶ ಕೊಟ್ಟಿದೆ ಅನ್ನೋ ಹಾಗಿದ್ರೆ, ಯಾವ ವಿಷಯದಲ್ಲಿ UGC ನಿಯಮದ ಪ್ರಕಾರ ಕ್ವಾಲಿಫೈಡ್ ಆಗಿರುವುದಿಲ್ಲವೋ ಅಂಥ ವಿಷಯದಲ್ಲಿಯೂ ಕೂಡ ನಾನ್ ಕ್ವಾಲಿಫೈಡ್ UGCಯ ವಿದ್ಯಾರ್ಹತೆ ಇಲ್ಲದೆ ಇರುವ ಅಭ್ಯರ್ಥಿಗಳಿಗೂ ಕೂಡ ಉಪನ್ಯಾಸಕರನ್ನಾಗಿ ನೇಮಿಸಲು ನಿರ್ದೇಶನ ನೀಡಿರುತ್ತದೆ. ಈ ಒಂದು ಕೋರ್ಟ್ ಆದೇಶದ ಪ್ರಕಾರ ಆಗಿದೆ. ಇದು ಮುಂದುವರೆದು ಇಲ್ಲಿ ತಾವುಗಳನ್ನು ಈ ಒಂದು UGC ಪ್ರಸ್ತುತ ಜಾರಿಯಲ್ಲಿರುವ UGC 2018ರ ಮಾರ್ಗಸೂಚಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳೊಂದಿಗೆ SC ST OBC ನಾನ್ ಕ್ರಿಮಿನಲ್ ವಿಶೇಷ ಚೇತನರಿಗೆ 50%, ಇವರು NET SLET KCET PhD ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿರುತ್ತದೆ ಅಂತಕ್ಕಂಥದ್ದು. ಈ ಒಂದು ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತಕ್ಕಂಥದ್ದು. ಈ ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನೋಡಿ ಈ ರೀತಿಯಾಗಿರ್ತಕ್ಕಂಥದ್ದು. ತಾತ್ಕಾಲಿಕ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿ, ವಿವರಣೆ, ದಿನಾಂಕ. ಒಂದೇ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭವಾದ ದಿನಾಂಕ 11/7/2026. ಎರಡನೇದು, ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಕೊನೆಯ ದಿನಾಂಕ 18/7/2026. ಮೂರನೇ, ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ. ಇಲ್ಲಿ ಮೆರಿಟ್ ಹಚ್ಚಿರ್ತಕ್ಕಂಥ ತಾತ್ಕಾಲಿಕವಾಗಿ 19/7/2026ರಂದು. ನಾಲ್ಕನೇ, ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರನೂ ಅರ್ಜಿಗಳಿಗೆ ಎಡಿಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ. ಅದು 19/7/2026ರಿಂದ 22/7/2026ರವರೆಗೆ ಅಂತಂದರೆ ಇಲ್ಲಿ 3 ದಿವಸ ಮತ್ತೆ ಮೆರಿಟ್ ಹಚ್ಚಿದ ಮೇಲೂ ಈ ಎಡಿಟ್ ಮಾಡಲಿಕ್ಕೆ ತಮಗೆ 3 days ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹಾಗೆ 5ನೇ, ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಅಂತಲೂ ಹಾಗೆ
ವರ್ಕ್ಲೋಡ್ ಯಾವ್ಯಾವ ಕಾಲೇಜ್ದಲ್ಲಿ ಎಷ್ಟೆಷ್ಟು ವಿಷಯವಾರು ವರ್ಕ್ಲೋಡ್ ಇದೆ ಅಂತಕ್ಕಂಥದ್ದು ದಿನಾಂಕ 25/7/2026 ಪ್ರಕಟಿಸ್ತಕ್ಕಂಥದ್ದು. 6ನೇದು ಕೌನ್ಸಿಲಿಂಗ್ ಮೆರಿಟ್ ಪಟ್ಟಿ ಹಾಗೂ ಕಾರ್ಯಭಾರ ಪ್ರಕಟಿಸುವ ದಿನಾಂಕ. ಇವೆರಡು ಕೌನ್ಸಿಲಿಂಗ ಮೆರಿಟ್ ಪಟ್ಟಿ ಮತ್ತು ಕಾರ್ಯಭಾರ ಎರಡನ್ನು ಪ್ರಕಟಿಸುವ ದಿನಾಂಕ 26/7/2026 ಹಾಗೆ ಮೆರಿಟ್ ಪಟ್ಟಿಯಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡಿರುವ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ 28/7/2026 ಅಂತಕ್ಕಂಥದ್ದು. ಈ ರೀತಿ ವೇಳಾಪಟ್ಟಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೋಡಿ, ಈ ಒಂದು 2025-26ನೇ ಸಾಲಿನಲ್ಲಿ ವಿಶೇಷ ಸೂಚನೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಯಾರಂದರೆ 2025-26ನೇ ಸಾಲಿನಲ್ಲಿ ಅತಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೋ ಅಂಥವರು ಹೊಸದಾಗಿ ಅರ್ಜಿ ಸಲ್ಲಿಸುವುದು ಅವಕಾಶ ಇರುವುದಿಲ್ಲ. ಆದರೆ ಸಲ್ಲಿಸಿರುವ ಅರ್ಜಿಯ ಮಾಹಿತಿ ಅಥವಾ ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದಲ್ಲಿ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ಸನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎರಡನೇದು, ಆನ್ಲೈನ್ ಅರ್ಜಿಯ ಕೆಳಗಿನ ಲಿಂಕ್ ಮೂಲಕ ಅಂದರೆ ಹೊಸ ಅತಿ ಉಪನ್ಯಾಸಕರಾಗೋರು ಬಯಸಿರೋ ಹೊಸ ಅರ್ಜಿಯನ್ನು ಈ ಒಂದು ಲಿಂಕ್ ಮುಖಾಂತರ ಹಾಕ್ಬೋದು ಮತ್ತು ಎಡಿಟ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಮೂರನೇದು, ಸರ್ಕಾರಿಯ ಚಿತ್ರಕಲೆ ಮತ್ತು ಸಾಂಸ್ಕೃತಿಕ ಕಾಲೇಜಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿ ಅದರಂತೆ ಪ್ರತ್ಯೇಕ ಆನ್ಲೈನ್ ಅರ್ಜಿಗಳು ಈ ಕೆಳಗಿನ ಲಿಂಕ್ಗಳ ಮುಖಾಂತರ ಅಂತಂದರೆ ಈ ಕೆಳಗಿನ ಲಿಂಕ್ಗಳ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಆ ಲಿಂಕು ತಾವುಗಳನ್ನು ಈ ಲಿಂಕನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಗಿಬಿಟ್ಟು ಕಾಲೇಜುಗಳ ಕಾರ್ಯಭಾರ ಅಪ್ಡೇಟ್ ಮಾಡಲು ವೇಳಾಪಟ್ಟಿ ಅಂತಂದರೆ ಕಾಲೇಜ್ದವರು ಈ ಒಂದು ಕಾರ್ಯಭಾರ ತಮ್ಮ ಕಾಲೇಜ್ದಲ್ಲಿ ವಿಷಯವಾರು ಎಷ್ಟಿಷ್ಟು ಯಾವ್ಯಾವ ಸಬ್ಜೆಕ್ಟ್ದಲ್ಲಿ ವರ್ಕ್ಲೋಡ್ ಇದೆ ಅಂತ ಕಾಲೇಜ್ ಪ್ರಾಂಶುಪಾಲರು ಮಾಡಬೇಕಾಗಿರ್ತಕ್ಕಂಥ ವಿಷಯ. ಕಾಲೇಜು ಪ್ರಾಂಶುಪಾಲರು EMIS ಮೂಲಕ ಕಾರ್ಯಭಾರ ಅಪ್ಡೇಟ್ ಮಾಡಲು ಕೊಟ್ಟಿರ್ತಕ್ಕಂಥ ಡೇಟು 20/7/2026ರಿಂದ 23/7/2026. ಇಲ್ಲಿ ಕೂಡ 3 ಡೇಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಎರಡನೇ, ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ 25/7/2026. ಮೂರನೇದು, ಕಾಲೇಜು ಪ್ರಾಂಶುಪಾಲರು EMISನಲ್ಲಿ ಎಡಿಟ್ ಮಾಡಲು ಕೊನೆಯ ದಿನಾಂಕ ಅಂದರೆ ಪ್ರಾಂಶುಪಾಲರೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು 26/7/2026 ಅಂತಕ್ಕಂಥದ್ದು. ಇದಾದ ನಂತರ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ಇಲ್ಲಿ ಅಭ್ಯರ್ಥಿಯ ವಿಷಯವಾರು ಮೆರಿಟ್ ಲಿಸ್ಟನ್ನು ತಯಾರಿಸುವುದು ಯಾವ್ಯಾವ ಒಂದು ಅರ್ಹತೆ ಮೇಲೆ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿದ್ದು. ಇಲ್ಲಿ ನೋಡಿ, ವಿದ್ಯಾರ್ಹತೆ ಮತ್ತು ಗರಿಷ್ಠ ಅಂಕಗಳು. ವಿದ್ಯಾರ್ಹತೆ 2 ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕ ಅಂದರೆ ಆ ಗಳಿಸಿರ್ತಕ್ಕಂಥ ಅಂಕಗಳಲ್ಲಿ ಶೇಕಡಾವಾರು 25 ಗಣನೆಗೆ ತೆಗೆದುಕೊಳ್ಳುವುದು ಅಂತ ಹೇಳಿದ್ದಾರೆ. ಉದಾಹರಣೆಗೆ ನೋಡಿ, ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ 60 ಅಂಕಗಳು ಪಡೆದಿದ್ದಲ್ಲಿ ಅದರ ಶೇಕಡ 25ರಷ್ಟು ಭಾಗವನ್ನು ಅಂದರೆ 15ರಷ್ಟು ಅಂಕಗಳು ಮಾತ್ರ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಗರಿಷ್ಠ ಅಂಕಗಳು ಅಂತಂದರೆ 25 ಅಂಕಗಳಾಗಿರ್ತಕ್ಕಂಥದ್ದು. ಎರಡನೇದು, ಹೆಚ್ಚುವರಿ ವಿದ್ಯಾರ್ಹತೆ ಅಂತಂದರೆ PhD ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಅಥವಾ ಕಂಪ್ಲೀಟ್ ಆದವರಿಗೆ 12 ಅಂಕಗಳು. ಎರಡನೇದು, NET KCET ಸ್ಲೆಟ್ ವಿದ್ಯಾರ್ಹತೆ ಪಡೆದಿದ್ದವರಿಗೆ 9 ಅಂಕಗಳು. MPhil ವಿದ್ಯಾರ್ಹತೆ ಪಡೆದಲ್ಲಿ 6 ಅಂಕಗಳು. ಈ ರೀತಿ UGC ದವರೇ ಅಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಅದು ಆದ ನಂತರ
ಅನುಭವದ ಹಿಂದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅಂದರೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳಿಗೆ 40 ಅಂಕಗಳನ್ನು ಮಿತಿಗೊಳಿಸುವುದು. ಸೇವೆ ಅಂಕಗಳನ್ನು ನಿರ್ಧರಿಸಿ ಪ್ರತಿ ಶೈಕ್ಷಣಿಕ ವರ್ಷ ಅಂತಂದರೆ 8 ತಿಂಗಳ ಮತ್ತು ಹೆಚ್ಚಿನ ಅವಧಿಗೆ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ 240 ದಿನಗಳ ಸೇವೆಯನ್ನು 1 ವರ್ಷ ಎಂದು ಪರಿಗಣಿಸುವುದು. ಶೈಕ್ಷಣಿಕ ವರ್ಷದಲ್ಲಿ 8 ತಿಂಗಳಿಗಿಂತ ಕಡಿಮೆ ಅವಧಿ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾ ಅವಧಿ ಪರಿಗಣಿಸುವುದು. ಇವರಿಗೆ ಗರಿಷ್ಠ ಏನಂತಂದರೆ ಇಷ್ಟು ಆಗಿದ್ದರೆ 48 ಮಾರ್ಕ್ಸ್ಗಳನ್ನು ಸಿಗುತ್ತವೆ. ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ಕೊಡೋದಿಲ್ಲ. ಇವೆಲ್ಲ ಒಟ್ಟಾರೆ ಕೂಡಿಸಿದ್ರೆ 100 ಮಾರ್ಕ್ಸ್ ಆಗ್ತಕ್ಕಂಥದ್ದು ತಾವುಗಳನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಳಿರಬೇಕು. ಹಾಗೆ ಇಲ್ಲಿ ಅರ್ಹತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ 10 ಅಂಕಗಳನ್ನು ನೀಡಲಾಗುವುದು ಅಂತ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಒಂದು 2ನೇ ಅಂಶ ಏನನ್ನು ಹೋಗಿದ್ರೆ ನೋಡಿ, UGC 2008ರ ಮಾರ್ಗಸೂಚಿಯಲ್ಲಿ ಅತಿ ಉಪನ್ಯಾಸಕರಾಗಿ ಆಯ್ಕೆಯಾಗಲು ಪದವಿಯಲ್ಲಿ 55 ಅಂಕಗಳೊಂದಿಗೆ SC ST OBC ನಾನ್ ಕ್ರಿಮಿನಲ್ ವಿಶೇಷ ಚೇತನಿಗೆ 50 ಅಂಕಗಳನ್ನು ಇವೆಲ್ಲ ಅವುಗಳನ್ನು ಅರ್ಹತೆ ಹೊಂದಿದ್ದವರು ಆಗಿರಬೇಕು ಅಂತಕ್ಕಂಥದ್ದು ಒಂದು ಕಡ್ಡಾಯವಾಗಿದೆ. ಮೂರನೇದಾಗಿ UGC ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗಳು ಲಭ್ಯವಾಗದಿರುವ ವಿಷಯದಲ್ಲಿ ಹಾಗೂ ಸಂಖ್ಯೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ UGC ನಿಗದಿ ವಿದ್ಯಾರ್ಥಿ ಹೊಂದಿರದ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಇದು ಸರ್ಕಾರ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಅಂದರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಏನಾಗಿದೆ ಅಂದರೆ ಕ್ವಾಲಿಫೈಡ್ ಸಿಗಲಾರದೇ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಕೂಡ ಆ ಸಬ್ಜೆಕ್ಟ್ದಲ್ಲಿ ಅವರು ಆಯ್ಕೆ ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದ್ದು. 4ನೇದಾಗಿ 2025-26ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಷ್ಟು ಗೆಸ್ಟ್ ಫ್ಯಾಕಲ್ಟಿ ID ಮತ್ತು OTP ಬಳಸಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡುವ ಅವಕಾಶ ಕಲ್ಪಿಸಲಾಗಿದ್ದು, ಹೊಸದಾಗಿ ಅರ್ಜಿ ಬಯಸುವವರು ಆಕಾಂಕ್ಷಿಗಳನ್ನು ಕೂಡ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥದ್ದು ಇದು ಹೇಳಿದ್ದಾರೆ. ಹಾಗೆ ನೋಡಿ, ಮೇಲೆ ತಿಳಿಸಿದ ಮಾನದಂಡಗಳನ್ನು ಅನುಸರಿಸಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನಮೂದಿಸಿರುವ ವಿದ್ಯಾರ್ಹತೆ ಮತ್ತು ಸೇವಾ ವಿವರ ಆಧಾರದ ಮೇಲೆ ರಾಜ್ಯ ವ್ಯಾಪ್ತಿಯ ಪಟ್ಟಿ ಸ್ಟೇಟ್ ಲೆವೆಲ್ ಮೆರಿಟ್ ಲಿಸ್ಟನ್ನು ಪ್ರಕಟಿಸಲಾಗುವುದು ಅಂತಕ್ಕಂಥದ್ದು. ಹಾಗೆ 6ನೇದು ನೋಡಿ, ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯ ಇರುವ ಸಂಖ್ಯೆಯ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಿಸಲಾಗುವುದು ಹಾಗೂ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗೆ ಈ ರೀತಿ ಇನ್ನೂ ಕೂಡ ಬಹಳಷ್ಟು ನಿಯಮಗಳು ಅನ್ನು ಹಾಗಿದ್ರೆ ಅತಿ ಉಪನ್ಯಾಸಕರು ಆಯ್ಕೆ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ಇದೆ. ಅವರಿಗೆ ಏನಿರಬೇಕಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಲಭ್ಯವಾಗುವ ಹುದ್ದೆಗಳಿಗೆ ಸ್ಥಳೀಯ ವ್ಯಕ್ತಿಗಳಿಂದಲೇ ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ ಅಂತಕ್ಕಂಥದ್ದು. ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ನಾನ್ HK ಅಂತ ಏನು ಕರೀತಲ್ಲ, ಅವರು ಇಲ್ಲಿಯೇ ಹುದ್ದೆಗಳಿಗೆ ಆಯ್ಕೆ ಮಾಡಬಹುದು ಆಗಿದೆ ಅಂತಕ್ಕಂಥದ್ದು. 8ನೇದು, ಆಯ್ಕೆಯಾದ ಅಭ್ಯರ್ಥಿಯು ಉಪನ್ಯಾಸಕರಿಗೆ ಸರ್ಕಾರಿ ಆದೇಶ ಸಂಖ್ಯೆ ಮತ್ತು ದಿನಾಂಕ ಇವುಗಳನ್ನು ಕಾರ್ಯಭಾರಕ್ಕೆ ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಹೊಂದಿದ ಅರ್ಹತೆ, ವಿದ್ಯಾರ್ಹತೆ, ಸೇವಾ ಅವಧಿ ಅನುಗುಣವಾಗಿ ಗೌರವ ಧನವನ್ನು ಪಾವತಿಸಲಾಗುವುದು ಅಂತಕ್ಕಂಥದ್ದು ಇವರು ಹೇಳಿದ್ದಕ್ಕಂಥದ್ದು. ಹಾಗೆ ಇಲಾಖೆಯವರು ಅತಿ ಉಪನ್ಯಾಸಕರ ಪ್ರಾಯೋಗಿಕ ತರಗತಿ ಫೀಲ್ಡ್ ವರ್ಕ್ ಇಲ್ಲದೆ ಅಥವಾ ಕಲಾ, ವಾಣಿಜ್ಯ, ಭಾಷಾ ವಿಷಯಗಳಿಗೆ ವಾರಕ್ಕೆ ಕನಿಷ್ಠ
4 ಗಂಟೆಗಳು ಮತ್ತು ಗರಿಷ್ಠ 15 ಗಂಟೆಗಳನ್ನು ಪ್ರಾಯೋಗಿಕ ತರಬೇತಿ ಅಥವಾ ಫೀಲ್ಡ್ ವರ್ಕ್ ಇರುವ ವಿಜ್ಞಾನ ಹಾಗೂ ಇತರೆ ವಿಷಯ ವಾರಕ್ಕೆ ಕನಿಷ್ಠ 4 ಗಂಟೆ ಮತ್ತು ಗರಿಷ್ಠ 19 ಗಂಟೆಗಳ ಕಾರ್ಯಭಾರವನ್ನು ಹಂಚಿಕೆ ಮಾಡಲಾಗುವುದು. ದೈಹಿಕ ಶಿಕ್ಷಣ ಅಥವಾ ಫಿಸಿಕಲ್ ಎಜುಕೇಷನ್ ಹಾಗೂ ಗ್ರಂಥಾಲಯದ ವಿಜ್ಞಾನ ಲೈಬ್ರರಿ ಸೈನ್ಸ್ ವಿಷಯಗಳನ್ನು ಬೋಧಿಸಲು ಆಯ್ಕೆಗೊಳ್ಳುವ ಅಭ್ಯರ್ಥಿಗಳ ಉಪನ್ಯಾಸಕರಿಗೆ ಗರಿಷ್ಠ 19 ಗಂಟೆಗಳ ಕಾರ್ಯಭಾರವನ್ನು ಹಂಚಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ಅದರ ಜೊತೆಗೆ 10ನೇ ಕಂಡೀಷನ್ ಏನಿದೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಆ್ಯಂಡ್ ಸೊಸೈಟಿ, ವ್ಯಾಲ್ಯೂ ಎಜುಕೇಷನ್, ಎನ್ವೈರ್ನಮೆಂಟ್ ಸ್ಟಡಿ ಇತ್ಯಾದಿಗಳಿಗೆ ನಾನ್ ಕೋರ್ ವಿಷಯಗಳಿಗೆ ಅತಿ ಉಪನ್ಯಾಸಕರು ನೇಮಕ ಮಾಡಿಕೊಳ್ಳಲು ಕನಿಷ್ಠ ಕಾರ್ಯಭಾರ 3 ಗಂಟೆಗಳನ್ನು ಎಂದು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು. ಹಾಗೆ 11 ನೋಡಿ, ನಿಗದಿಪಡಿಸಿದ 15 ಮತ್ತು 19 ಗಂಟೆಗಳಿಗಿಂತ ಕಡಿಮೆ ಕಾರ್ಯಭಾರ ಇದ್ದಲ್ಲಿ ಎಷ್ಟು ಗಂಟೆ ಕಾರ್ಯಭಾರ ಲಭ್ಯವಿದೆಯೋ ಅಷ್ಟು ಅನುಗುಣವಾಗಿ ಗೌರವಧನ ನೀಡಲಾಗುವುದು ಅಂತಕ್ಕಂಥದ್ದು. ಹಾಗೆ 12ನೇದು, ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಗ್ರಂಥಪಾಲಕರ ಹುದ್ದೆಗಳಿಗೆ ಖಾಲಿ ಇರುವ ಕಾಲೇಜುಗಳಲ್ಲಿ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಅತಿಥಿ ಗ್ರಂಥಪಾಲಕರ ಸೇವೆಯನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಷಯಗಳನ್ನು ಬೋಧಿಸಲು ಆಯ್ಕೆಗೊಳ್ಳುವ ಅತಿ ಉಪನ್ಯಾಸಕರಿಗೆ ನೀಡುವ ಗೌರವಕ್ಕೆ ಸಮನಾಗಿರುವ ಗೌರವವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಅಂದರೆ ದೈಹಿಕ ಶಿಕ್ಷಕರಿಗೂ ಮತ್ತು ಗ್ರಂಥಪಾಲಕರಿಗೂ ಬೋಧನೆ ಮಾಡ್ತಕ್ಕಂಥ ಏನು ಉಪನ್ಯಾಸಕರಿಗೆ ಅಷ್ಟು ನೀಡಲಾಗಿದೆ ಅಂತಕ್ಕಂಥದ್ದು. 13ನೇದು, ಅತಿ ಉಪನ್ಯಾಸಕರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಹಿಂದೆ ಸಲ್ಲಿಸಿರುವ ಸೇವಾ ವಿವರವನ್ನು ಪ್ರಾಂಶುಪಾಲರಿಂದ ನಿಗದಿತ ನಮೂನೆಯಲ್ಲಿ ಪಡೆದು ಸದರಿ ಸೇವಾ ವಿವರಗಳನ್ನು ಆನ್ಲೈನ್ ಅರ್ಜಿ ಯಥಾವತ್ತಾಗಿ ನಮೂದಿಸುವುದು ಅಂತಕ್ಕಂಥದ್ದು ಇದರೊಂದಿಗೆ ಲಗತ್ತಿಸುವುದು. ಅಂದರೆ ಹಿಂದಿನ ವರ್ಷದಲ್ಲಿ ಯಾರು ಅತಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರೋ ಅವರು ಕೂಡ ತಮ್ಮ ಸೇವಾ ಅನುಭವವನ್ನು ಇವಾಗ ಅಪ್ಡೇಟ್ ಮಾಡಬಹುದು ಅಂತಕ್ಕಂಥದ್ದು ಹೇಳಿದ್ದಾರೆ. ಅದರ ಜೊತೆಗೆ ಅತಿ ಉಪನ್ಯಾಸಕರ ಸೇವೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ವಿಷಯಕ್ಕೆ ಅರ್ಜಿ ಮಾತ್ರ ಸಲ್ಲಿಸುವುದು, ಒಂದಕ್ಕಿಂತ ಹೆಚ್ಚು ವಿಷಯದಲ್ಲಿ ನಿಗದಿತ ಅವರು ವಿದ್ಯಾರ್ಹತೆ ಹೊಂದಿದ್ದಿರುವ ಅಭ್ಯರ್ಥಿಗಳನ್ನು ಪ್ರತ್ಯೇಕ ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದು. ಅವರು ಎರಡೆರಡು PG ಮುಗಿಸಿದ್ದಾರೆ ಅಂತಕ್ಕಂಥವ್ರು ಪ್ರತ್ಯೇಕ 2 ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೆ 15ನೇ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಅರೆಕಾಲಿಕ ಅತಿ ಉಪನ್ಯಾಸಕರಾಗಿ ಸೇವೆಯನ್ನು ಮಾತ್ರ ಆಯ್ಕೆ ಪರಿಗಣಿಸಲಾಗುವುದು. ಇತರೆ ಯಾವುದೇ ಖಾಸಗಿ ಕಾಲೇಜುಗಳು ಮತ್ತು ಘಟಕ ಕಾಲೇಜುಗಳು ಒಳಗೊಂಡಂತೆ ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ ಸೇವೆಯನ್ನು ಅತಿ ಉಪನ್ಯಾಸಕರ ಸೇವಾ ಮಾನದಂಡಕ್ಕೆ ಪರಿಗಣಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೈನಸ್ ಪಾಯಿಂಟ್ ಇದೆ, ಅದು ತಿಳ್ಕೊಳ್ಬೇಕಾಗಿದ್ದು. ಹಾಗೆ ನೋಡಿ, ಅಭ್ಯರ್ಥಿಗಳ ಆನ್ಲೈನ್ ಅರ್ಜಿ ನಮೂದಿಸಿರುವ ಅರ್ಹತೆ ಮಾನದಂಡಗಳನ್ನು PG ಮಾರ್ಕ್ಸ್ ಕಾರ್ಡ್, ಪರ್ಸೆಂಟೇಜ್, ನೆಟ್, ಸ್ಲೆಟ್, KCET, PhD, ಗೆಸ್ಟ್ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ಇನ್ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಆ್ಯಂಡ್ PH ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಳಸಿ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸುವುದರಿಂದ ಅರ್ಹತಾ ಮಾನದಂಡಗಳನ್ನು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸುವಾಗ ತಪ್ಪಾಗದಂತೆ ಎಚ್ಚರ ವಹಿಸುವುದು, ಯಾವುದೇ ರೀತಿಯ ತಪ್ಪು ಮಾಹಿತಿ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುವುದು ಅಂತಕ್ಕಂಥದ್ದು ಇದು ಮೈನಸ್ ಪಾಯಿಂಟ್ ಹೇಳಿದ್ದಾರೆ. ಇದನ್ನು ತಿಳ್ಕೊಂಡು ಅಭ್ಯರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಆನ್ಲೈನ್ದಲ್ಲಿ ತಪ್ಪು ಡಾಟಾಗಳನ್ನು ತಾವುಗಳನ್ನು ಮಾಡಬಾರ್ದು. ತಾವು ಏನಾದರೂ ಮಾಡಿದರೆ ಅದನ್ನು ಕೂಡ ಮೆರಿಟ್ಲಿಂದ ಕಟ್ ಮಾಡಲಾಗುವುದು ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗೆ ಮೆರಿಟ್ ಪಟ್ಟಿ ಪ್ರಕಾರ ಕೌನ್ಸಿಲಿಂಗ್ ನಡೆಸಿದ ಕಾಲೇಜುಗಳಿಗೆ ಹಂಚಿಕೆಯಾಗುವ ಅಭ್ಯರ್ಥಿಗಳ ಹಂಚಿಕೆ ಪಟ್ಟಿ ಅಲಾಟ್ಮೆಂಟ್ ಲಿಸ್ಟನ್ನು ಪ್ರಕಟಣೆಯಾದ ನಂತರ, ಅಂದರೆ ನೀವು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಪಟ್ಟಿಯನ್ನು ತೆಗೆದುಕೊಂಡು 3 ಕೆಲಸದ ದಿನಗಳೊಳಗೆ ಸಂಬಂಧಪಟ್ಟ ಕಾಲೇಜಿನ
ಅತಿಥಿ ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ನಿಗದಿಪಡಿಸಿದ 15 ಅಥವಾ 19 ಗಂಟೆಗಳ ಕಾರ್ಯಭಾರ ಇರುವ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಇರುವುದಿಲ್ಲ. ಅಂತಂದರೆ ಯಾರು ಫುಲ್ ಟೈಮ್ ವರ್ಕ್ಲೋಡ್ ತೊಗೊಳೋರೋ ಸೈನ್ಸ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿರತಕ್ಕಂಥದ್ದು ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಇತರೆ ಯಾವುದೇ ಕಾಲೇಜ್ಗಳಲ್ಲಿ ಉಪನ್ಯಾಸ ಮಾಡಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲಾಖೆ ಹೇಳಿರ್ತಕ್ಕಂಥದ್ದು. ತದನಂತರ ನೋಡಿ 18ನೇದು, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನೀಡಿರುವ ವಿವರಗಳಂತೆ ಅಗತ್ಯ ದಾಖಲಾತಿಗಳು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಪ್ರಾಂಶುಪಾಲರ ಸಮಕ್ಷಮದ ಹಾಜರಿಪಡಿಸುವುದು ಕಡ್ಡಾಯವಾಗಿರುತ್ತದೆ. ನೀವೇನು ಆನ್ಲೈನ್ ಕೌನ್ಸಿಲಿಂಗ್ದಾಗ ಹಾಕ್ತಿರಲ್ಲ ಅದನ್ನು ಹಾಕಿರ್ತಕ್ಕಂಥ ಎಲ್ಲ ಹಾರ್ಡ್ ಕಾಪಿಗಳನ್ನು ತಾವುಗಳನ್ನು ವರ್ಜಿನಲ್ ಸರ್ಟಿಫಿಕೇಟ್ಗಳನ್ನು ಪ್ರಾಂಶುಪಾಲರಿಗೆ ತೋರಿಸಬೇಕಾಗಿರ್ತಕ್ಕಂಥದ್ದು ಈ ಅತಿಥಿ ಉಪನ್ಯಾಸಕರ ಒಂದು ಅಂಶ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ಹಾಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ಅಭ್ಯರ್ಥಿಗಳ ಪ್ರಮಾಣಪತ್ರ, ಸೇವಾ ಪ್ರಮಾಣಪತ್ರ ಮತ್ತಿತರೆ ದಾಖಲೆಗಳನ್ನು ಪ್ರಾಂಶುಪಾಲರ ಮೂಲಕ ಇಲಾಖೆಯ ENISನಲ್ಲಿ 1 ಬಾರಿ ಕ್ರಮವಾಗಿ ಅಪ್ಲೋಡ್ ಮಾಡಲಾಗುವುದು ಅಂತಕ್ಕಂಥದ್ದು. ಹಾಗೆ 19ನೇ, ಅಭ್ಯರ್ಥಿಯು ಆನ್ಲೈನ್ನಲ್ಲಿ ವಿದ್ಯಾರ್ಥಿ ಸೇವಾ ವಿವರ ಹಾಗೂ ಇನ್ನಿತರ ಅಗತ್ಯ ಮಾಹಿತಿಗಳನ್ನು ನಮೂದಿಸುವಾಗ ತಪ್ಪಾಗದಂತೆ ಗಮನ ಹರಿಸಿ ಸರಿಯಾದ ನಿಖರ ಮಾಹಿತಿಯನ್ನು ದಾಖಲಿಸುವುದು ಕಡ್ಡಾಯವಾಗಿದೆ ಅಂತಕ್ಕಂಥದ್ದು ಈ ಇಲಾಖೆ ಹೇಳಿದ್ದಾರೆ. ಆದಾಗೂ 20ನೇ ನೋಡಿ, ಕಣ್ತಪ್ಪಿನಿಂದ ತಪ್ಪಾದ ಮಾಹಿತಿ ನಮೂದಿಸುವುದು ಕಂಡು ಬಂದಲ್ಲಿ ಕೂಡಲೇ ಗಮನ ಹರಿಸಿ ಅರ್ಜಿ ದಿನಾಂಕದೊಳಗಾಗಿ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡುವುದು ಮೂಲಕ ಸರಿಪಡಿಸಿಕೊಳ್ಳುವ ಅವಕಾಶವಿರುತ್ತದೆ. ಒಂದು ವೇಳೆ ಕೊನೆಯ ದಿನಾಂಕದ ನಂತರ ಮಾಹಿತಿಯನ್ನು ಸರಿಪಡಿಸಲು ಮನವಿ ಕೋರಿಕೆ ಸಲ್ಲಿಸಿದೆ ಅಂಥ ಯಾವುದೇ ಕೋರಿಕೆ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಕಟ್ಟುನಿಟ್ಟಿನ ನಿಯಮ ಇಲಾಖೆಯನ್ನು ಹೇಳಿದ್ದಾರೆ. 21ನೇದು ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂದಿಸಿರುವ ಅರ್ಹತಾ ಮಾನದಂಡಗಳನ್ನು PG ಅಂಕಗಳು ಶೇಕಡಾವಾರು, ನೆಟ್, ಸ್ಲೆಟ್, KCET, MPhil, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅತಿಥಿ ಉಪನ್ಯಾಸಕರ ಅನುಭವ ಹಾಗೂ PH ಆಧರಿಸಿ ಮೆರಿಟ್ ಪಟ್ಟಿ ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸುವುದರಿಂದ ತಪ್ಪು ಮಾಹಿತಿಯನ್ನು ನಮೂದಿಸಿದಂತೆ ಎಚ್ಚರ ವಹಿಸಬೇಕು. ತಪ್ಪು ಮಾಹಿತಿ ನೀಡಿದಲ್ಲಿ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುವುದು ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಕೂಡ ತಾವು ಅತಿಥಿ ಉಪನ್ಯಾಸಕರು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನು 22ನೇ ನಿಯಮ, ಅಭ್ಯರ್ಥಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 18/7/2026 ಒಳಗಾಗಿ ಪಡೆದಿರುವ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರ ಮಾತ್ರ 2026-27ನೇ ಸಾಲಿಗೆ ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ನಂತರ ಅಥವಾ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪಡೆಯಬಹುದಾದ ಯಾವುದೇ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ, ಗೌರವಧನ ಪರಿಷ್ಕರಣೆ ಹಾಗೂ ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ ಅಂತಕ್ಕಂಥದ್ದು ಇದು ಕೂಡ ಹೇಳಿರ್ತಕ್ಕಂಥದ್ದು. ಹೀಗೆ ಬಹುತೇಕವಾಗಿ ಎಲ್ಲ ನಿಯಮಗಳನ್ನು ತಾವುಗಳನ್ನು ಪಾಲಿಸಿ ಅತಿಥಿ ಉಪನ್ಯಾಸಕರ ಅರ್ಜಿಗಳನ್ನು ಹಾಕಿ ಅಂತಕ್ಕಂಥದ್ದು ಹೇಳ್ತಾ, ಇದರಲ್ಲಿ ಏನಾದರೂ ಮಾಹಿತಿಗಳು ತಪ್ಪಾಗಿದ್ದಾದರೆ ಅಥವಾ ನಿಮಗೆ ಅದು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ಅದನ್ನು ನೆನಪಿಸ್ಕೊಡಿ ಅಂತ ಹೇಳುತ್ತಾ, ಇವತ್ತಿನ ಈ ನೋಟಿಫಿಕೇಷನ್ ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಕರ್ನಾಟಕದ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗೋಣ.